1128ನೇ ಪ್ರಶ್ನೆಯನ್ನು ಮಾನ್ಯ ಗೃಹ ಸಚಿವರನ್ನು ಕೇಳಬಯಸ್ತಿದ್ದೀನಿ. ಗೃಹ ಸಚಿವರು. ಮಾನ್ಯ ಅಧ್ಯಕ್ಷರೇ, ಉತ್ತರಗಳನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದಾರೆ. ಎಲ್ಲ ಜಿಲ್ಲೆಗಳಲ್ಲಿ ಅಂಕಿಅಂಶಗಳು ಹಾಕಿ ಒಟ್ಟಾರೆ ಟೋಟಲ್ 556 ವಲಸಿಗರು ನಮ್ಮ ರಾಜ್ಯದಲ್ಲಿ ಅದರ ಅಂತಕ್ಕಂಥದ್ದು ಉತ್ತರವನ್ನು ಕೊಟ್ಟಿದ್ದಾರೆ. ಬಹುಶಃ ಈ ಪತ್ರಿಕೆಯಲ್ಲಿ ನೋಡಿಕೊಂಡಾಗ ಸನ್ಮಾನ್ಯ ಅಧ್ಯಕ್ಷರೇ, ಬರೀ ಬಿಜಾಪುರ ಜಿಲ್ಲೆಯಲ್ಲೇ 15,000 ಜನ ಒಂದೇ ಜಿಲ್ಲೆಯಲ್ಲೇ ವಾಸವಾಗಿರ್ತಕ್ಕಂಥದ್ದು ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದು. ಇಲ್ಲಿ ನಮಗೆ ಉತ್ತರ ಕೊಟ್ಟಿರ್ತಕ್ಕಂಥದ್ದು ಬರೀ 556 ಮಂದಿ ಎಲ್ಲ ಜಿಲ್ಲೆಗಳ ಲಿಸ್ಟ್ಗಳು ಸೇರಿ ಕೊಟ್ಟಿರ್ತಕ್ಕಂಥದ್ದು. ಬಹುಶಃ ಇದು ಒಂದೇ ಜಿಲ್ಲೆಯಲ್ಲೇ 15,000 ಜನ ಅಂದರೆ ಎಲ್ಲ ಜಿಲ್ಲೆಗಳಲ್ಲಿ ಇದು ಲಕ್ಷಾಂತರ ಜನರು ಅದರಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸ್ಕೊಡ್ತಾ ಇದೆ. ಆದರೆ ಇಲ್ಲಿವರೆಗೂ ಸರ್ಕಾರ ಈ ವಲಸಿಗರು ಬಂದಂಥ ಬೇರೆ ಬೇರೆ ರಾಷ್ಟ್ರಗಳಿಂದ ಬಂದಂಥವರಿಗೆ ಇಲ್ಲಿ ಅವರಿಗೆ ರಾಷನ್ ಕಾರ್ಡ್ ಕೊಟ್ಟಿದ್ದಾರೆ, ವೋಟರ್ ಕಾರ್ಡ್ ಲಿಸ್ಟಲ್ಲಿ ಸೇರಿಸಿದ್ದಾರೆ, ಆಧಾರ್ ಕಾರ್ಡ್ಗಳನ್ನು ಮಾಡಿದ್ದಾರೆ. ಅವ್ರನ್ನ ಇವತ್ತು ಯಾವ್ಯಾವ ರೀತಿಗೂ ಇವ್ರನ್ನ ಬೇರೆ ದೇಶವರು ಅಂತಕ್ಕಂಥ ಹೇಳ್ಕೊಳ್ಳಾರ್ದ ಮಟ್ಟದಲ್ಲಿ ಇವತ್ತು ಅವರು ನಮ್ಮಲ್ಲಿ ನೆಲೆ ಊರಿರ್ತಕ್ಕಂಥದ್ದು. ಅವ್ರ ಚಟುವಟಿಕೆಗಳು ಎಂಥವು ನಡೀತದವು ಅಂದರೆ ಇಲ್ಲಿ ಗಾಂಜಾ ಮಾರ್ತಕ್ಕಂಥದ್ದು, ಅಫೀಮ್ ಮಾರ್ತಕ್ಕಂಥದ್ದು, ಅನೇಕ ಬೇರೆ ಬೇರೆ ಮಾದಕ ವಸ್ತುಗಳನ್ನು ಮಾರಿ ನಂಬಲ್ಲಿರ್ತಕ್ಕಂಥ ಯುವಕರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಇವ್ರು ಮಾಡ್ತಾ ಇದ್ದಾರೆ. ಇವತ್ತಿಲ್ಲಿ ಸರ್ಕಾರ ಇವ್ರ ಬಗ್ಗೆ ಅಂಕಿಅಂಶಗಳು ಸರಿಯಾಗಿ ಮಾಹಿತಿ ಸರ್ಕಾರದಲ್ಲಿ ಇಲ್ಲನಂತ ನನಗನ್ನಿಸ್ತಾ ಇದೆ. ಸರಿಯಾಗಿ ಗೃಹ ಸಚಿವರಲ್ಲಿ ನಾನು ಮನವಿ ಮಾಡ್ಕೊತೀನಿ, ಖಂಡಿತವಾಗಿ ಎಲ್ಲ ಜಿಲ್ಲೆಗಳಲ್ಲಿ ಇಂಥವ್ರನ್ನ ಗುರುತಿಸಿ ಇವರಿಗೆ ಯಾರು ರಾಷನ್ ಕಾರ್ಡ್ಗಳು ಕೊಟ್ಟರು, ಯಾರು ಆಧಾರ್ ಕಾರ್ಡ್ ಕೊಟ್ಟರು, ಇವರಿಗೆ ಇಂಥ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಕ್ಕಂಥದ್ದಕ್ಕೆ ಯಾಕೆ ಅವಕಾಶ ಮಾಡಿಕೊಟ್ರು, ಯಾವ ಅಧಿಕಾರಿಗಳು ಮಾಡಿಕೊಟ್ರು, ಇದ್ರ ಬಗ್ಗೆ ಪತ್ತ ತೆಗಿಬೇಕಲ್ವಾ ಸನ್ಮಾನ್ಯ ಅಧ್ಯಕ್ಷರೇ? ಇದು ಹೆಂಗಾಗಿದೆ ಪರಿಸ್ಥಿತಿ ಇವತ್ತಿಲ್ಲ ಅಂದರೆ ಕರ್ನಾಟಕ ರಾಜ್ಯ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ. ಅದರಾಗ ಬೆಂಗಳೂರಂತೂ ಇದರಲ್ಲಿ ತಮಗೆ ಗೊತ್ತಿರತಕ್ಕಂಥ ವಿಷಯ, ದೇಶದಲ್ಲೇ ಭಾಳ ಒಂದು ಎತ್ತರ ಮಟ್ಟದಲ್ಲಿ ಬೆಳೀತಕ್ಕಂಥದ್ದು. ಇಂಥಲ್ಲಿ ಇವರು ವಲಸಿಗರು ಬಂದು ಇದರಲ್ಲಿ ಸೇರಿ ನಮ್ಮಲ್ಲಿರ್ತಕ್ಕಂಥ ಯುವಕರನ್ನು ದಾರಿ ತಪ್ಪತಕ್ಕಂಥ ಕೆಲಸ ಮಾಡ್ತಾ ಇದಾರಲ್ಲ, ಇವ್ರಿಗೇನು ನಮ್ಮ ಗೃಹ ಇಲಾಖೆಯವರು ಕಠಿಣ ಕ್ರಮ ತಗೊಂಡಿರತಕ್ಕಂಥ ಸ್ಪಷ್ಟವಾಗಿ ಸನ್ಮಾನ್ಯ ಸಚಿವರು ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಸಚಿವ ಅಧ್ಯಕ್ಷರ ಉತ್ತರ ಚರ್ಚೆ ಕೊಡ್ತೇವಲ್ಲ ನಾವು.